ಕುಶಾಲನಗರದ ಕೊಡವ ಸಮಾಜ ಸಭಾಂಗಣದಲ್ಲಿ ನಿವೃತ್ತ ನೌಕರರ ಕೂಟದ 7ನೇ ವಾರ್ಷಿಕೋತ್ಸವ ನಡೆಯಿತು. ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ನಿವೃತ್ತ ನೌಕರರ ಕೂಟದ ಮಾಜಿ ಅಧ್ಯಕ್ಷ ಚಂಗಪ್ಪ, ಕೆಲಸದಿಂದ ನಿವೃತ್ತರಾದ ಬಳಿಕ ಬದುಕೆ ಮುಗಿಯಿತು ಎಂದುಕೊಳ್ಳುವವರಿದ್ದಾರೆ. ಏಕಾಂಗಿತನದಿಂದ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕಾಡಲಾರಂಭಿಸುತ್ತವೆ. ವಯಸ್ಸು ದೇಹಕ್ಕೆ ಹೊರತು ಮನಸ್ಸಿಗಲ್ಲ. ನಾವು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರಾಗಿರಬೇಕು. ಬಿಡುವಿನ ಸಮಯದಲ್ಲಿ ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು. ಓದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಬದಲಿಸುತ್ತದೆ ಎಂದರು. ಆದರೆ ಕೂಟ ಅಂದರೆ ಈಗ ಮನುಷ್ಯನಿಗೆ 2-3 ಇದುಂಟು. ಒಂದು ಚಿಕ್ಕ ಮಗು, ಇನ್ನೊಂದು ಯೌವನ, ಇನ್ನೊಂದು ವೃದ್ಧಾಪ. ಬಟ್ಟೆ ಈ ವೃದ್ಧಾಪ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನಾಗ್ತದೆ, ಮನಸ್ಸಲ್ಲಿ ಒಂದು ಬೇಜಾರು ಇರ್ತದೆ ಇಲ್ವಾ? ನಾವು ವಯಸ್ಸಾಗ್ಬಿಟ್ಟೇವು, ನಮ್ಮನ್ನ ಸಮಾಜ ಚೆನ್ನಾಗಿ ನೋಡೋದಿಲ್ಲ ಅಂತ ಆ ಭಾವನೆ ಬರಬಾರ್ದಂತ ನಾವೆಲ್ಲ ಸೇರಿ ಈ ಹಿರಿಯರು ಎಲ್ಲ 60 ದಾಟಿದ ಮೇಲೆ ನಾವೊಂದು ಕೂಟ ಆರಂಭ ಮಾಡಿದ್ದು. ಅದರಿಂದ ಇವತ್ತು ಇದರದ್ದು 7ನೇ ವರ್ಷದ ನಾವು ವಾರ್ಷಿಕೋತ್ಸವ ನಡೆಸ್ತಾ ಇದ್ದೇವೆ. ಹಾಗೂ ಇದರ ಮೊದಲಾಗಿ ನಾನು ನಿಮಗೆಲ್ಲರಿಗೂ ನಮ್ಮ ಅಧ್ಯಕ್ಷರಾದಂಥ ಕೆಲವೊಂದು ಮಾತು ಹೇಳ ಬಯಸ್ತೇನೆ. ಎಂದರೆ ಈ ಕೂಟದಿಂದ ನೀವು ನೋಡಿರ್ಬೋದು, ಬೆಳಿಗ್ಗೆ ಎಷ್ಟೊಂದು ನೀವು ಚಲನವಲನ, ನೀವು ಮನೆಯಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರಿ. ಆದರೆ ಎಲ್ಲರೂ ಸೇರಿ ಒಂದು ಆಕ್ಟಿವಿಟೀಸ್ ನಡೆಸಿದ್ದಾರೆ. ಅದರ ಒಂದು ಬಾಡಿಗೆ ಸಿಕ್ಕೋ ಉಲ್ಲಾಸ, ಮನಸ್ಸಿಗೆ ಸಿಕ್ಕೋ ಉಲ್ಲಾಸವೇ ಬೇರೆ. ಅದರಿಂದ ಎಲ್ಲರೂ ಎಲ್ಲರ ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿದ ಮನುಷ್ಯನಿಗೆ ಉಂಟು ತಾಪತ್ರಯ, ಕಷ್ಟ, ಸುಖ ಎಲ್ಲ ಉಂಟು. ಆದರೆ ಇಂಥ ಒಂದು ಸಮಾರಂಭ ನಡೆದರೆ ಪ್ರತಿಯೊಬ್ಬನಿಗೂ ನಮ್ಮ ಜೀವನದಲ್ಲಿ ನಾವು ಯೌವನದಲ್ಲಿ ಏನು ಮಾಡಿದ್ದೇವೆ ಅದೆಲ್ಲ ನಮಗೆ ನೆನಪು ಬರ್ತದೆ. ಹಾಗೂ ಇದರಿಂದ ಬಹಳ ಪ್ರತಿ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ಮನಸ್ಸಿಗೆ ಒಳ್ಳೆಯದು. ಹಿರಿಯ ನಿವೃತ್ತ ನೌಕರ ಎಚ್.ಟಿ. ಪೊನ್ನಪ್ಪ ಮಾತನಾಡಿ, ಸಮಾಜಕ್ಕೆ ಹಾಗೂ ಯುವ ಜನತೆಗೆ ಸೂಕ್ತ ಮಾರ್ಗದರ್ಶನ ನೀಡುವುದರ ಜೊತೆಗೆ ತಮ್ಮ ಅನುಭವಗಳನ್ನು ಸಮಾಜದ ಅಭಿವೃದ್ಧಿಗಾಗಿ ಬಳಸುತ್ತಿರುವುದರಿಂದ ನಿವೃತ್ತ ನೌಕರರ ಕೂಟ ಜನರ ಮೆಚ್ಚುಗೆಗೂ ಪಾತ್ರವಾಗಿದೆ ಎಂದರು. ಸಂಘ ಅಂದರೆ ನೋಡಿ, ಸೊಸೈಟಿಗಳಲ್ಲಿ ನೀವೆಲ್ಲ ಮೆಂಬರ್ ಆಗ್ತಾರೆ, ಜನರ ಬಾಡಿ ಮೀಟಿಂಗ್ ಆಗ್ತದೆ ವರ್ಷಕ್ಕೊಂದ್ಸಲ 2 ಸಲ. ಅಲ್ಲಿ ಸಾಲ ಕೊಡ್ತಾರೆ, ಸಾಲ ತಗೊಳ್ತಾರೆ, ಭಾಳ ವ್ಯವಹಾರಗಳು ನಡೀತದೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ. ಆದರೆ ನಮ್ಮ ಕೂಟದಲ್ಲಿ, ನಮ್ಮದು ಸಂಘ ಅಲ್ಲ, ಕೂಟದಲ್ಲಿ ಈಗ ಅವರು ಈ ಮೊದಲು ಮಾತಾಡಿದ ಹಾಗೆ ನಾವೆಲ್ಲರೂ ಸೇರ್ತೀವಿ. ನಮ್ಮ ಅನಿಸಿಕೆಯನ್ನು ನಾವು ಏನು ನಮ್ಮ ಅನುಭವವನ್ನು ಹಂಚಿಕೊಂಡು ಕೆಲಸ ಮಾಡುವಾಗ ತಿಳ್ಕೊಂಡು ಬಂದಿದ್ದೀವಿ, ಕಲ್ತಿದ್ದೀವಿ, ಅದನ್ನು ನಾವು ಹಂಚ್ತೀವಿ. ಅವರು ಕೂಡ ಹಂಚಿಕೊಡ್ತಾರೆ. ಆಗ ನಮ್ಮ ಸ್ವಲ್ಪ ಟೈಮ್ ಪಾಸ್ ಆಗ್ತದೆ, ನಮಗೂ ಸ್ವಲ್ಪ ಮನಸ್ಸಿಗೆ ಹಗರಾಗ್ತದೆ. ಹಾಗೆ ನಾವು ಪ್ರತಿ ತಿಂಗಳ 2ನೇ ಶನಿವಾರ, ಸೆಕೆಂಡ್ ಸಾಟರ್ಡೆ ಹೊತ್ತು ನಮಗೆ 5 ಗಂಟೆಗೆ ನಾವು ಮೀಟಿಂಗ್ ಸೇರ್ತೀವಿ. ಸುಮಾರು 1 ಗಂಟೆ ಮೀಟಿಂಗ್ ನಡೀತದೆ, ಸುಮಾರು ಚರ್ಚೆಗಳು ನಡೀತದೆ. ಆದರೆ ನಾವು ಇದರಲ್ಲಿ ರಾಜಕೀಯ ಬಳಸೋದಿಲ್ಲ, ಏಕೆಂದರೆ ನಮಗೋದಕ್ಕೂ ಸಂಬಂಧ ಇಲ್ಲ. ನಾವು ಬೇಕಾದರೆ ಸನಾತನ ಧರ್ಮದಿಂದ ಬರಬೇಕಾದ್ರೆ ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮ, ಅದು ಏನು ಇತ್ತು. ಬಟ್ ನಮಗೆ ರಾಜಕೀಯ ಬೇಡ, ಆ ದುಡ್ಡು ಗಳಿಸೋದು ಬೇಡ, ಅದೊಂದು ಕೆಟ್ಟ ವ್ಯವಹಾರ ಅಂತ ತಿಳ್ಕೊಳ್ಳಿ. ಆದರೆ ಸನಾತನ ಧರ್ಮದಲ್ಲಿ ಏನು ಹೇಳ್ತಾರೆ, ಎಲ್ಲರಿಗೂ ಆ ಕಾಲದಲ್ಲಿ ಕೂಟದ ಎಲ್ಲ ಚಟುವಟಿಕೆಗಳು ಪಾರದರ್ಶಕವಾಗಿದ್ದು ಪದಾಧಿಕಾರಿಗಳು ಪ್ರಾಮಾಣಿಕವಾಗಿ ಹಾಗೂ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಿ ಕೂಟದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಎಂದು ಮಾಜಿ ಕಾರ್ಯದರ್ಶಿ ನಾಗರಾಜ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಭೆಯಲ್ಲಿ ನಿಜವಾಗೂ ನಮಗೆ ಏನೋ ಒಂದು ಸಣ್ಣ ನ್ಯೂನತೆ ಕಂಡು ಬರ್ತಾ ಇದೆ ಅಂತನ್ನುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಈ ಸಲ ಈ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಅವ್ರನ್ನ ಕಳ್ಕೊಂಡಿದ್ದೇವೆ. ಅವರೇ ನಮ್ಮ ಪದ್ಮನಾಭ ಆಳ್ವರು. ಅವರ ಒಂದು ಏಕಪಾತ್ರಾಭಿನಯ, ಪ್ರಾರ್ಥನೆ ನಮ್ಮ ಕೂಟದ ಒಂದು ಹುಮ್ಮಸ್ಸನ್ನು ಕೊಡ್ತಾ ಇತ್ತು. ಅವರು ಏನೇ ಪ್ರಾರ್ಥನೆ ಮಾಡಲಿ ನಮ್ಮ ಮಾಸಿಕ ಸಭೆಯಲ್ಲಿ ಅವರು ನಮ್ಮ ಕೂಟದ ಬಗ್ಗೆ, ನಮ್ಮ ಕೂಟ ಉತ್ತುಂಗಕ್ಕೆ ಏರಲಿ, ಹೆಚ್ಚಿನ ಅಭಿವೃದ್ಧಿ ಹೊಂದಲಿ, ಹೆಚ್ಚು ಜನಪ್ರಿಯ ಇದಾಗಲಿ, ಜನರಿಂದ ಮನ್ನಣೆ ಗಳಿಸಲಿ ಅಂತನ್ನುವಂಥ ಒಂದು ಪ್ರಾರ್ಥನೆ ಮಾಡ್ತಾ ಇದ್ರು. ನಿಜವಾಗೂ ಅದು ಸ್ಮರಣೀಯ. ಯಾರೇ ಇರ್ಬೋದು, ನಮ್ಮ ಸದಸ್ಯರುಗಳು ಯಾರೂ ಅದನ್ನು ಮರೀಲಿಕ್ಕೆ ಆಗೋದಿಲ್ಲ. ಹಾಗೂ ಏಕಪಾತ್ರ ಅಭಿನಯ ಅವರಿಗೆ ಅವರಿಗೆ ನಿಲ್ಲಲಿಕ್ಕೆ ಆಗೋದಿಲ್ಲ. ಅವರು ನಿಜವಾಗೂ ಅಷ್ಟು ಅಸ್ವಸ್ಥರಾಗಿದ್ದರು. ಆದರೂ ಕೂಡ ತಮ್ಮ ಆ ಇಳಿ ವಯಸ್ಸಿನಲ್ಲಿ ಅವರು ತಮ್ಮ ಏಕಪಾತ್ರ ಅಭಿನಯವನ್ನು ತುಂಬ ಇದೇ ಸಂದರ್ಭ ಹಿರಿಯ ನಿವೃತ್ತ ನೌಕರರಾದ ಎಚ್.ಟಿ. ಪೊನ್ನಪ್ಪ, ಎಚ್. ಗುಡ್ಡಪ್ಪ, ಬಿ.ಪಿ. ಪ್ರಕಾಶ್, ಕೆ.ಟಿ. ಅಶೋಕ್, ಟಿ.ಕೆ. ಚಂಗಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಆಟೋಟ ಸ್ಪರ್ಧೆಗಳು ನಡೆದವು. ಈ ಸಂದರ್ಭ ಕೂಟದ ಅಧ್ಯಕ್ಷ ಎ.ಎಸ್. ಜೋಯಪ್ಪ,
ಕಾರ್ಯದರ್ಶಿ ಜಿಎನ್ ದೇವಯ್ಯ, ಖಜಾಂಚಿ ಕೆಟಿ ಅಶೋಕ್, ನಿರ್ದೇಶಕರಾದ ಬಿಡಿ ರವೀಂದ್ರ, ಬಿಎಚ್ ರಮೇಶ್, ಬಿಯು ಲೋಕೇಶ್, ಎಚ್ಎಸ್ ಸೋಮಶೇಖರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.